ಹಿಟ್ ಆಗಲ್ಲ. ಓಕೆ, ಎಸ್ ಸರ್. ಸೊ ಈಗ ಮತ್ತೊಮ್ಮೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಅದೇ ಡಿಸಿಷನ್ ಡಿಸಿಷನ್ ಚೇಂಜ್ ಆಗ್ತಾ ಇದೆಯಾ? ಇಷ್ಟು ವರ್ಷಗಳ ಕಾಲ ನಾನು ನಮ್ಮ ಆಕ್ಟಿಂಗ್ ಫೆಟರ್ನಿಟಿ ಅವ್ರನ್ನ ನೋಡಿದಾಗ ಪ್ರತಿಯೊಬ್ಬರು ಒಬ್ಬರಿಗೂ ಒಂದೊಂದು ಕಥೆ ಇದೆ, ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಡೆಡಿಕೇಶನ್ ನೋಡಿ ನನಗೆ ಖುಷಿ ಆಗುತ್ತೆ. ಬಟ್ ಈ ನಿರ್ಧಾರದಲ್ಲಿ ಸೇಮ್ ಇರುತ್ತೆ. ಡನ್. ಮತ್ತೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರೋವರೆಗೂ ಅಷ್ಟೇ ನಮ್ಮ ಕಥೆ. ಸೊ ಎಸ್, ತ್ರಿವಿಕ್ರಮ್ ಸ್ವರ್ಗ. ಸೊ ನರಕಕ್ಕೆ ಕಾಲಿಡ್ತಾ ಇರುವಂತ ಎರಡನೇ ಕಂಟೆಸ್ಟೆಂಟ್ ಓಕೆ, ಈ ಸೀಸನ್ ಅಲ್ಲಿ ಇದುವರೆಗೂ ಈಗ ಇದು ಏನ್ ಅನ್ಸ್ತಾರೆ ಅಥವಾ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಆಕ್ಚುಲಿ ನಾನು ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಕೇಳಿದ ತಕ್ಷಣ ನನಗನ್ಸಿತ್ತು ನರಕದ ಒಂದು ಅನುಭವನ ಪಡ್ಕೊಂಡ್ಬಿಡೋಣ, ಮೊದಲು ಅದು ನೋಡಿ ಮುಗಿಸ್ಬಿಡೋಣ, ಆಮೇಲೆ ಸ್ವರ್ಗದ ಬೆಲೆ ಜಾಸ್ತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ವರ್ಗ ಸಿಕ್ತಾಗ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಬಹುದು, ಗೊತ್ತಿಲ್ಲ ಒಳಗೆ ಹೋದಾಗ.